ಡಿಕೆಎಸ್ ಸಹೋದರರ ಅಪ್ಪಟ ಅಭಿಮಾನಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಎಚ್.ಎಸ್. ಕಾಂತರಾಜು ಅವರ ಹುಟ್ಟುಹಬ್ಬದ ನಿಮಿತ್ತ ಅವರ ಅಭಿಮಾನಿ ಬಳಗದ ವತಿಯಿಂದ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಎಚ್.ಎಸ್. ಕಾಂತರಾಜುರವರ ಅಭಿಮಾನಿ ಸಂತೆಮೊಗೇನಹಳ್ಳಿ ಕುಮಾರ್ ಮಾತನಾಡಿ, ಎಚ್.ಎಸ್. ಕಾಂತರಾಜು ಅವರಿಗೆ ರಾಜಕೀಯವಾಗಿ ಉನ್ನತ ಸ್ಥಾನ ಲಭಿಸಲಿ, ದೇವರು ಆಯುಷ್ಯ ಆರೋಗ್ಯ ನೀಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಶೀಲಾ, ಮುಖಂಡರಾದ ಬ್ರಹ್ಮಣಿಪುರ ರಾಜೇಶ್, ನೀಲಸಂದ್ರ ಮಹೇಶ್, ಫಯಾಜ್ ಖಾನ್, ಸಿಂಗರಾಜಪುರ ಅನಿತಾ ಸೇರಿದಂತೆ ಹಲವರು ಹಾಜರಿದ್ದರು. ಇವತ್ತು ದಿವಸ ನಮ್ಮ ಎಚ್.ಎಸ್.ಕೆ. ಕಾಂತಣ್ಣನವರು ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರು ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ದಿವಸ ಅವರು ಇಲ್ಲಿಲ್ಲ, ಅವರು ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಅವರ ಹುಟ್ಟುಹಬ್ಬ ಇವತ್ತು. ಅವ್ರ ಹುಟ್ಟುಹಬ್ಬದಲ್ಲಿ ಡಿ.ಕೆ. ಶಿವಕುಮಾರ್ಗೋಸ್ಕರ CM ಆಗಲಿ ಅನ್ನೋದಕ್ಕೋಸ್ಕರ ಪೂಜೆ ಸಲ್ಲಿಸಕ್ಕೆ ಹೋಗಿದ್ದಾರೆ. ಇವತ್ತು ದಿವಸ ಅವರು ಹುಟ್ಟುಹಬ್ಬದ ದಿನ. ಅದಕ್ಕೋಸ್ಕರ ನಾನು ಅವ್ರಿಗೆ ಹುಟ್ಟುಹಬ್ಬದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಪರವಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ, ನಮ್ಮ ಕಾರ್ಯಕರ್ತರ ಪರವಾಗಿ. ಚನ್ನಪಟ್ಟಣದ ಕಾಂಗ್ರೆಸ್ ಮುಖಂಡರು ಹಾಗೆ ಸಮಾಜ ಸೇವಕರಾದ ಎಚ್.ಎಸ್. ಕಾಂತರಾಜರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಒಂದು ಪುಣ್ಯ ಕೆಲಸ ಮಾಡಿದ್ದಾರೆ. ಸಾರ್ವಜನಿಕರ ಆಸ್ಪತ್ರೆಗೆ ಭೇಟಿ ನೀಡಿ ಹಣ್ಣು ಹಂಪಲವನ್ನು ನಾವು ಅವರ ಅಭಿಮಾನಿಗಳಾಗಿ ಹಂಚಿದ್ದೇವೆ. ಅವರ ತಾಲೂಕಿನ ಪರವಾಗಿ ಹಾಗೆ ಈ ರೋಗಿಗಳ ಪರವಾಗಿ ಮತ್ತು ಪಕ್ಷದ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಸೇವೆ ನಿರಂತರವಾಗಿ ಹೀಗೆ ಇರಲಿ ಎಂದು, ನಿಮಗೆ ಭಗವಂತ ಉತ್ತಮ ಆಯುಸ್ಸು ಆರೋಗ್ಯ ಎಲ್ಲವನ್ನು ಕೊಡಲಿ ಎಂದು ಶುಭ ಹಾರೈಸ್ತೇನೆ. ಚನ್ನಪಟ್ಟಣ ತಾಲೂಕು ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ಮತ್ತು ಆತ್ಮೀಯರಾದ ಶ್ರೀ ಎಚ್.ಎಸ್. ಕಾಂತರಾಜರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಭಗವಂತ ಆಯುಷು ಆರೋಗ್ಯ ಮತ್ತು ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆ ಸಿಗಲಿ, ಒಳ್ಳೆ ಅಧಿಕಾರ ಸಿಕ್ಕಿ ಇನ್ನೂ ಜನಸೇವೆ ಮಾಡೋ ಅವಕಾಶ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಎಚ್.ಎಸ್. ಕಾಂತರಾಜಣ್ಣನವರಿಗೆ 55ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ ಆಯುಸ್ಸು. ನಮ್ಮ ಕಾಂಗ್ರೆಸ್ ಪಕ್ಷದ ಒಳ್ಳೆ ಮುಖಂಡರವರು. ಇವತ್ತು ಅವ್ರ ಹುಟ್ಟುಹಬ್ಬ ಆದ್ರೂ ಇವತ್ತು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಡಿ.ಕೆ. ಶಿವಕುಮಾರ್ಗೆ ಒಳ್ಳೇದಾಗಲಿ, ಅವ್ರಿಗೊಂದು ಅಧಿಕಾರ ಸಿಗಲಿ, ಅವ್ರು CM ಆಗಬೇಕು ಅಂತ ಹೋಗಿದ್ದಾರೆ. ಅವರಿಗೆ ಒಳ್ಳೆ ಆರೋಗ್ಯ ಆಯುಸ್ಸು ಕೊಡಲಿ ಅಂತ ಕೇಳ್ತಾರೆ.